ಹಾವೇರಿ ಮತ್ತು ಗದಗ ಕ್ಷೇತ್ರದ ಲೋಕಸಭಾ ಚುನಾವಣೆ ಹತ್ರ ಬರ್ತಾ ಇದ್ದು ನಾವು ಈ ಕ್ಷೇತ್ರದ ಕಾಡಶೆಟ್ಟಿಹಳ್ಳಿ ಅನ್ನೋ ಒಂದು ಹಳ್ಳಿಗೆ ಬಂದಿದ್ದೇವೆ. ಇಲ್ಲಿ ನೋಡೋಣ ಚುನಾವಣೆಯ ಮುಂಚಿತವಾಗಿ ಜನಗಳ ಅಭಿಪ್ರಾಯ ಯಾವ ಪಕ್ಷದ ಪರ ಇದೆ, ಅವರ ಅಭಿಪ್ರಾಯ ಏನಂತ ಕೇಳ್ಕೊಂಡ್ಬಿಡ್ತೀವಿ. ಇದೇ ಊರಲ್ಲಿ 4-5 ಜನ ಹಿರಿಯರು ಕೂತ್ಕೊಂಡಿದ್ದಾರೆ ಕಟ್ಟೆ ಮೇಲ್ಗಡೆ. ನೋಡೋಣ ಇವರ ಅಭಿಪ್ರಾಯ ಅಂತ ಕೇಳ್ಕೊಳ್ಳೋಣ. ಸರ್, ಇವಾಗ ನಿಮ್ಮ ಲೋಕಸಭಾ ಚುನಾವಣೆಗೆ ನಿಮ್ಮ ಒಲವು ಯಾವ ಪಕ್ಷದ ಕಡೆಗಿದೆ? ನಮ್ಮದು ನರೇಂದ್ರ ಮೋದಿ ಅವರ ಬಿಜೆಪಿ ಪಕ್ಷಕ್ಕೆ. ಸರ್ ನಮಸ್ತೆ, ತಮ್ಮ ಹೆಸರು? ನಮ್ಮ ಹೆಸರು ಹಕ್ಲಪ್ಪ ಗಿರಪ್ಪ ಮಾಡೋದು. ಈಗ ಒಬ್ಬರನ್ನಾರು ಬಿಜೆಪಿ ಕಡೆ ಒಲವಿದೆ ಅಂತ ಹೇಳ್ತಾ ಇದ್ದಾರೆ. ಈ ಚುನಾವಣೆಗೆ ನಿಮ್ಮ ಒಲವು ಯಾವ ಪಕ್ಷದ ಕಡೆ ಇದೆ ಹಾಗೂ ನಿಮ್ಮ ಮತ ಯಾವ ಪಕ್ಷಕ್ಕೆ? ನಾವಿಲ್ಲಿ ಬಸವರಾಜ ಬೊಮ್ಮಾಯಿ ಅವರಿಗೆ ನಾವು ಮತ ಚಲಾವಣೆ ಮಾಡ್ತೇವೆ. ಇಲ್ಲಿ ಸಾಕಷ್ಟು ಅಭಿವೃದ್ಧಿ ಕೆಲಸಗಳನ್ನು ನಾವು ಮಾಡಿದ್ದೇವೆ. ಅದಕ್ಕೋಸ್ಕರ ನಾವು ಮತ್ತೊಮ್ಮೆ ಬಿಜೆಪಿಗೆ ಒಲವು ಕೊಡ್ತೀವಿ. ಸರ್, ಇವಾಗ ಆಡಳಿತದಲ್ಲಿರುವ ಕರ್ನಾಟಕ ರಾಜ್ಯ ಸರ್ಕಾರ ಈ ಕೃಷಿ ಗ್ಯಾರಂಟಿಗಳನ್ನು ಎಲ್ಲ ತೋರಿಸ್ಬಿಟ್ಟು ಈಗ ಮುಂದಿನ ದೇಶದ ಚುನಾವಣೆಗೆ ಕಾಂಗ್ರೆಸ್ಗೆ ಮತ ಹಾಕಿ ಅಂತ ಹೇಳ್ತಾ ಇದ್ದಾರೆ. ಇದ್ರ ಬಗ್ಗೆ ನಿಮ್ಮ ಅಭಿಪ್ರಾಯ ಏನಿದೆ? ಅವ್ರ ವ್ಯಕ್ತಿ ಭಾಗ್ಯಗಳ ಅಂತಂದ್ರೆ ಇವತ್ತು ನೀವೇ ಎಲ್ಲ ಚಾನಲ್ಗಳಲ್ಲಿ ಎಲ್ಲ ನೋಡ್ತಾ ಇದ್ದೀರಿ. ಅವರು ಎಷ್ಟರ ಮಟ್ಟಿಗೆ ಅದು ಪೂರಕವಾಗೈತಿ ಏನಾಗೈತಿ ಅನ್ನೋದು ಎಲ್ಲ ಜಗತ್ತೇ ಇರ್ತದೆ. ಆ ಫ್ರೀ ಯೋಜನೆ ಕೊಡ್ತಿರ್ತಕ್ಕಂಥ ಈ 1 ವರ್ಷದ ಕಾಂಗ್ರೆಸ್ ಅಧಿಕಾರದ ಅವಧಿಯಲ್ಲಿ ಯಾವುದೇ ರೀತಿ ಅಭಿವೃದ್ಧಿ ಕೆಲಸಗಳನ್ನು ಅವರು ಮಾಡಿಲ್ಲ. ಅಭಿವೃದ್ಧಿ ಕೆಲಸಗಳನ್ನು ಏನಾಗಬೇಕು, ರಸ್ತೆಗಳೆಲ್ಲ ಮಾಡೋರು ಯಾರು, ಗಟರ್ಗಳನ್ನು ಮಾಡೋರು ಯಾರು, ಆಮೇಲೆ ಸರ್ಕಾರಿ ಶಾಲೆಗಳನ್ನು ಕಟ್ಸೋರು ಯಾರು, ಹಾಗೆ ಆಸ್ಪತ್ರೆಗಳನ್ನು ಕಟ್ಸೋರು ಯಾರು, ಇಂಥವೆಲ್ಲ ಅಭಿವೃದ್ಧಿ ಕೆಲಸಗಳನ್ನು ಯಾವುದೇ ರೀತಿ 1 ವರ್ಷದಲ್ಲಿ ಯಾವ ಆಗಿಲ್ಲ ಸರ್. ಅಂದರೆ ಇವರು ಗ್ಯಾರಂಟಿ ಮಾತ್ರ ಕೊಡ್ತಾ ಇದ್ದಾರಾ, ದೇಶದ ಅಭಿವೃದ್ಧಿ ರಾಜ್ಯದ ಅಭಿವೃದ್ಧಿ ಬಗ್ಗೆ ಅವ್ರನ್ನ ಕೊಡ್ತಾ ಇಲ್ಲ ಅಂತ ನಿಮ್ಮ ಅಭಿಪ್ರಾಯ? ಹೌದೌದು, ಏನು ಕೊಡ್ತಾ ಇಲ್ಲ. ಚಂದ್ರಶೇಖರ್ ತೊಡಗಿದ್ದೀನಿ ಸರ್, ಇವಾಗ ಈ ಚುನಾವಣೆಗೆ ನಿಮ್ಮ ಒಲವು ಯಾವ ಪಕ್ಷದ ಕಡೆ ಇದೆ? ಬಿಜೆಪಿ. ಅಂದರೆ ನೀವು ಕೂಡ ಮೋದಿಗೆ ವೋಟ್ ಮಾಡಬೇಕು ಅಂತ ನಿಮ್ಮ ಅಭಿಪ್ರಾಯ. ಸರ್, ಮೋದಿಗೇನೆ ಯಾಕೆ ವೋಟ್ ಮಾಡಬೇಕು, ಮೋದಿಯವರನ್ನ ಯಾಕೆ ಗೆಲ್ಲಿಸಬೇಕು? ಈಗ ಮೋದಿಯವ್ರನ್ನ ಇಡೀ ವಿಶ್ವವೇ ಒಪ್ಪಿಕೊಂಡಿರ್ತಕ್ಕಂತಹ ನಾಯಕ. ಅವರು ಪ್ರಪಂಚದಲ್ಲಿನೇ ಅವ್ರಿಗೆ ವಿಶ್ವಗುರು ಅಂತ ಕರೀತಾರೆ. ಅವರು ರಕ್ಷಣಾ ವಿಷಯದಿಂದ ಹಿಡಿದು ಪ್ರತಿಯೊಂದು ಆರ್ಥಿಕ ನೀತಿಯಿಂದ ಹಿಡಿದು ಅಭಿವೃದ್ಧಿ, ದೇಶದ ಅಭಿವೃದ್ಧಿ ಮತ್ತು ಮುಂದಿನ ಭಾರತದ ಭವಿಷ್ಯವನ್ನು ಕನಸು ಕಂಡಂತಹ ನಾಯಕ. ಅಂಥವ್ರಿಗೆ ವೋಟ್ ಹಾಕಿದ್ರೆ ನಾವು ಬಸವರಾಜ ಬೊಮ್ಮಾಯಿ ಅವ್ರನ್ನ ವೋಟ್ ಹಾಕಿ ಗೆಲ್ಲಿಸಿ ಮೋದಿಜಿಯವ್ರನ್ನ, ಸಾಮಾನ್ಯ ಮೋದಿಜಿಯವರಿಗೆ ನಾವು ಕೈ ಬಲ ಕೊಡ್ತೀವಿ. ದೇಶದ ಅಭಿವೃದ್ಧಿ ಮತ್ತು ಭವಿಷ್ಯ ಚೆನ್ನಾಗಿರಬೇಕು ಅಂತೇಳಿ ಈ ಸರ್ತಿ ಎಲ್ಲರೂ ಬಿಜೆಪಿಗೆ ವೋಟ್ ಹಾಕಬೇಕು ಅನ್ನೋದು ತಮ್ಮ ಅಭಿಪ್ರಾಯ. ಈಗ ಕಾಡಶೆಟ್ಟಿಹಳ್ಳಿ ಗ್ರಾಮದ ಯುವಕರೆಲ್ಲ ಬಿಜೆಪಿ ಕಡೆಗೆ ಒಲವು ತೋರ್ತಾ ಇದ್ದಾರೆ. ದೇಶದ ಅಭಿವೃದ್ಧಿ ಆಗಲೇಬೇಕು ಅಂತಂದ್ರೆ ನಮ್ಮ ಈಗಿರುವಂತಹ ನರೇಂದ್ರ ಮೋದಿಯವರೇ ಮತ್ತೆ ಪ್ರಧಾನಿ ಆಗಬೇಕು ಅನ್ನೋದು ಅವರ ಆಸೆಯಾಗಿದೆ. ಇದೇ ಊರಲ್ಲಿ ಒಬ್ಬರು ಹಿರಿಯರು ಕೂಡ ಇದ್ದಾರೆ. ನೋಡೋಣ ಅವರ ಅಭಿಪ್ರಾಯ ಏನಿದೆ ಅಂತ ಕೇಳೋಣ. ನಮಸ್ಕಾರ, ತಮ್ಮ ಹೆಸರು? ನಾನು ಪ್ರಭು ಕಡ್ಕೊಂಡು ರೈತ ಸಂಘದ ಅಧ್ಯಕ್ಷರು. ಈಗ ರಾಜ್ಯ ಸರ್ಕಾರದಲ್ಲಿ ಕಾಂಗ್ರೆಸ್ ಸರ್ಕಾರ ಇದೆ. ಇದು ಕಾಂಗ್ರೆಸ್ ಸರ್ಕಾರ ಬಂದ ಮೇಲೆ ರೈತರಿಗೆ ಅನುಕೂಲ ಆಗಿದೆ ಅಥವಾ ಅನಾನುಕೂಲ ಆಗಿದೆ? ಅನಾನುಕೂಲ ಇನ್ನೂ ಏನು ಕೇಳ್ಬೇಕನ್ನಂಗೆ ಐತಿ ನಿಮ್ಗೆ, ಪೂರ್ತಿ ಅನಾನುಕೂಲ. ಈಗೇನೈತಿ, ಮನೆಯನ್ನು ಹುಡುಗರು ಪಡ್ರು ಆ ದೇವ್ರಿಗೆ ಹೋಗ್ತಾನೆ ಇಲ್ಲಿ ಹೋಗ್ತಾನೆ ಅಂತ ಹೋಗಾರ. ಬಲವರಿ ವ್ಯವಹಾರ ಮಾಡೋಕ್ಕಾಗಲ್ಲ, ಟೈಮ್ ಸೀರ್ ಮನೆಗೆ ಬರೋಕ್ಕಾಗಲ್ಲ, ಬಸ್ಸು ತೊಂದರೆ, ಜನ ಗದ್ದಲೆ. ಅಂಥ ಹೊತ್ತಿನಾಗ ಇಂಥವೆಲ್ಲ ಕೊಟ್ಟು ಮಾಡೋದ್ರಕ್ಕಿಂತ ಅಭಿವೃದ್ಧಿ ಕಾರ್ಯಕ್ಕೆ ಮಾಡಿ. ಈಗ ನೆರೆ ಪರಿದಿಷ್ಟ ನೆರೆ ಅವಳಿಗೆ ಕೊಟ್ಟಿಲ್ಲ ಅಂತ ತಾವು ಕೊಟ್ಟು ಮುಂದೆ ಸರ್ಕಾರ ಕೇಳಬೇಕು. ಮಾವನ ಮನೆಯಿಂದ ಬರೋದು ಅದು ಯಾವಾಗಾರ ಬರ್ತೈತಿ. ಅದು ನಮ್ಮ ಅಭಿಪ್ರಾಯ ಪ್ರಕಾರ ನಮ್ಮ ಮೊದಲು ಕೊಡಬೇಕು. ನಮ್ಮ ಮಂತ್ರಿ ಅಂದಾಗ ಏನು ಶಾಲೆಯಲ್ಲಿ ಸುಳ್ಳಿಲ್ಲಿ ಮಾಡಿ ಅಷ್ಟೇ ರೈತರಿಗೆ ಕೊಟ್ಟು ಬರೋಂಥ ದುಡ್ಡು ಹಿಂದಾಡೆ ತಗೋಬೇಕು, ಇದಕ್ಕೆ ಬಳಸ್ಬೇಕು. ಅದನ್ನು ಬರೀ ರಾಜ್ಯ ಸರ್ಕಾರ ಹೋಗಿ ಕೇಂದ್ರ ಸರ್ಕಾರ ಮೇಲೆ ಗೋಬಿ ಕುಂದ್ರಿಸೋದು ಅದು ಸರಿ ಅನ್ಸಲ್ಲ. ಅದನ್ನು ಮಾಡಬಾರ್ದು ಅಂತ ನಮ್ಮ ಧನ್ಯವಾದ. ಸರ್, ಇವಾಗ ನಿಮ್ಮ ಊರಿನ ಯುವಕರು ಮತ್ತು ಹಿರಿಯರು ಎಲ್ಲ ಹೇಳಿದರು, ಈ ಸರ್ತಿ ನಮ್ಮ ಓಟ್ ಏನೇ ಇದ್ರೂ ಮೋದಿಜಿಯವರ ಸರ್ಕಾರಕ್ಕೇ ಅವರೇ ಪ್ರಧಾನಮಂತ್ರಿ ಆಗಬೇಕು ಅನ್ನೋ ಥರ ಐತೆ. ಯಾಕೆ ಮೋದಿಜಿಯವರೇ ಗೆಲ್ಲಬೇಕು, ಯಾಕೆ ಮೋದಿಜಿಯವ್ರಿಗೇ ವೋಟ್ ಮಾಡಬೇಕು ಅಂತ ಜನಗಳಿಗೆ ನೀವೇನು ಹೇಳಕ್ಕೆ ಸಾಧ್ಯತೆ? ನಮ್ಮ ದೇಶ ಸರಿಯಾಗಿ ಸ್ವಾತಂತ್ರ್ಯ ಬಂದು ಒಂದು 75 ವರ್ಷ ಆಯಿತು. ಅದರಲ್ಲಿ 60 ವರ್ಷ ಕಾಂಗ್ರೆಸ್ ಆಡಳಿತ ನಡೆಸಿದೆ. ಬಡವ್ರನ್ನ ಯಾವತ್ತಿದ್ರೂ ಬಡವ್ರನ್ನಾಗೇ ಇಟ್ಟಿದೆ. ಬಡವರಿಗೆ ಉದ್ಧಾರ ಇಲ್ಲ ಅಂತ ಯಾವುದೇ ರೀತಿಯ ಯೋಜನೆಗಳನ್ನು ಅವರು ಹಾಕ್ಕೊಂಡಿಲ್ಲ.
ಈ ನಮ್ಮ ರಾಜ್ಯ ಸರ್ಕಾರ ಸದ್ಯ ಕಾಂಗ್ರೆಸ್ ಇದೆ, ಅದು ಅಧಿಕಾರಕ್ಕೆ ಮೊದಲಿನ ಅವರ ಸಾಧನೆಗೆ ಏನಿಲ್ಲ, ಅಧಿಕಾರಕ್ಕೆ ಬರೋಕಂತೇಳಿ ಕೆಲವೊಂದು ಪ್ರೀ ಬೇಸ್ ಅಂದರೆ ಬಿಟ್ಟಿ ಬಾಗಿನ ಘೋಷಣೆ ಮಾಡ್ತು. ಇದು ಯಾವ ಸ್ಕೀಮ್ ಅಂದರೆ ಹಿಂದೆ ಬ್ರಿಟಿಷರು ಇದೇ ಥರನ ಮಾಡಿದ್ರು. ನಮ್ಮ ದೇಶನ ಹಿಡಿತಕ್ಕೆ ತೊಗೋಬೇಕಂದ್ರೆ ಜನರಿಗೆ ಆಮಿಷ ಒಡ್ಡಬೇಕು, ಆಮಿಷ ಒಡ್ಡಿ ನಮ್ಮ ಬಲಿ ಬೈಜಬೇಕು ಅಂತೇಳಿ ಈ ರೀತಿ ಪ್ಲ್ಯಾನ್ ಮಾಡಿ ಅವರು ಬ್ರಿಟಿಷರು ನಮ್ಮವ್ರನ್ನ ಬಳಸ್ಕೊಂಡು ನಮ್ಮ ದೇಶ ಆಳಿ ಹೋಗ್ಬಿಟ್ರು. ಇದೇ ಥರನ ಈ ಕಾಂಗ್ರೆಸ್ಸು ಅದೇ ಸ್ಕೀಮನ್ನು ಬಳಸ್ತಾ ಇದೆ. ಜನರಿಗೆ ಆಸೆ ತೋರಿಸೋದು, ಓಟ್ ಹಾಕಿಸೋದು, ಅಧಿಕಾರ ಹಿಡಿಯೋದು, ದೇಶದ ಅಭಿವೃದ್ಧಿ ಯಾವುದು ಬೇಡ ಅವರಿಗೆ. ಹಂಗಾಗಿ ನಮ್ಮ ನರೇಂದ್ರ ಮೋದಿಯವರು 10 ವರ್ಷದಲ್ಲಿ ಏನೆಲ್ಲ ಸಾಧನೆ ಮಾಡಿದ್ರು. ಕಾಂಗ್ರೆಸ್ಸು 60 ವರ್ಷದಲ್ಲಿ ಏನು ಸಾಧನೆ ಮಾಡ್ತಿತ್ತು ಅದನ್ನು 10 ವರ್ಷದಲ್ಲಿ ನಮ್ಮ ನರೇಂದ್ರ ಮೋದಿಯವರು ಸಾಧನೆ ದೇಶದ ಅಭಿವೃದ್ಧಿ ಬಗ್ಗೆ ಸಾಧನೆ ಮಾಡಿದ್ದಾರೆ. ಒಳ್ಳೆಯ ಭದ್ರತೆ ದೃಷ್ಟಿಯಿಂದನೂ ಪ್ರತಿಯೊಂದು ನಮ್ಮ ಎಲ್ಲ ಹೊರದೇಶಗಳು ಮೆಚ್ಚುವಂಗೆ ನಮ್ಮ ದೇಶದ ಭದ್ರತೆ ಮಾಡ್ತಾ ಇದ್ದಾರೆ. ಒಳ್ಳೆಯ ಮಿಲಿಟ್ರಿಗೆ ಏನು ಸೌಲಭ್ಯ ಬೇಕು ಎಲ್ಲನೂ ಕೊಡ್ತಾ ಇದ್ದಾರೆ. ಮತ್ತೀಗ ಮಿಲಿಟ್ರಿ ವೆಪನ್ಸ್ ಆಯ್ತು ಎಲ್ಲ ನಮ್ಮ ಸ್ವದೇಶದಲ್ಲೇ ನಿರ್ಮಾಣ ಮಾಡಿ ಹಳ್ಳಿ ಹೊರದೇಶಕ್ಕೂ ರಫ್ತು ಮಾಡೋಂಥ ವ್ಯವಸ್ಥೆಯನ್ನು ಈ ನಮ್ಮ ಕೇಂದ್ರ ಸರ್ಕಾರ ಮಾಡ್ತಾ ಇದೆ. ಹಾಗಾಗಿ ನರೇಂದ್ರ ಮೋದಿ ಸರ್ಕಾರ ಇನ್ನು ಕಂಟಿನ್ಯೂ, ನರೇಂದ್ರ ಮೋದಿ ಅಂದರೆ ನಮ್ಮ BJP ಸರ್ಕಾರ ಇನ್ನೇ ಈ 10 ವರ್ಷ ಅಲ್ಲ, ಇನ್ನು ನಮ್ಮ ದೇಶ ಇರಲು ಪ್ರಪಂಚ ಇರಲಿ ಮಾಡೋ ನಮ್ಮ BJP ಸರ್ಕಾರನೇ ನಮ್ಮ ಭಾರತದಲ್ಲಿ ಮುಂದೆ ಬರಬೇಕು. ಇದು ನೆಕ್ಸ್ಟ್ ಕೇಂದ್ರ ಸರ್ಕಾರದಲ್ಲಿ ಅದೇ ಆಗಬೇಕು ಅನ್ನೋದು ನಮ್ಮ ಅಭಿಪ್ರಾಯ. ಅಂದರೆ ಕಾಂಗ್ರೆಸ್ನವರು ಬರೀ ಟೊಳ್ಳು ಭರವಸೆಗಳನ್ನ ಕೊಟ್ಕೊಂಡು ದೇಶನ ಹಾಳು ಮಾಡಕ್ಕೆ ಹೋಗ್ತಾ ಇದ್ದಾರೆ. ಇವರು ಬ್ರಿಟಿಷರಿಗೂ ಇವ್ರಿಗೂ ಏನು ವ್ಯತ್ಯಾಸ ಇಲ್ಲ. ಹಾಗಾಗಿ ಮೋದಿಜಿಯವರೇ ಈ ಸರ್ತಿ ಪ್ರಧಾನಮಂತ್ರಿಗಳಾಗಬೇಕು ನಿಮ್ಮ ಅಭಿಪ್ರಾಯ? ಹೌದು, ಮೋದಿಯವರೇ ನಮ್ಮ ಈ ದೇಶದ ಪ್ರಧಾನಮಂತ್ರಿ ಆಗಬೇಕು. ಜನರು ಅವರು ಬಿಟ್ಟಿ ಬಾಗಿಗಳು ಮರಳು ಆಗಬಾರ್ದು ಅನ್ನೋದು ನಮ್ಮ ಧನ್ಯವಾದ. ಸರ್, ಇವಾಗ ಇವ್ರು ಹೇಳ್ದಂಗೆ ಮೋದಿಜಿಯವರೇ ಈ ಸರ್ತಿ ಪ್ರಧಾನಮಂತ್ರಿಗಳಾಗಬೇಕು, ಅವರಿಗೆ ನಮ್ಗೆ ಓಟು ಅಂತ ಇದ್ದಾರೆ. ಅವರು ಬಂದ್ರೆ ದೇಶ ಆರ್ಥಿಕವಾಗಿ ಸಾಮಾಜಿಕವಾಗಿ ಬಲಿಷ್ಠ ಆಗೋದು. ಕಾಂಗ್ರೆಸ್ ಸರ್ಕಾರ ಬಂದರೆ ಅವರು ಬರೀ ಕೊಳ್ಳು ಭರವಸೆ ಕೊಟ್ಕೊಂಡು ಇದೇ ಥರ ದೇಶವನ್ನು ಕೊಳ್ಳೆ ಹೊಡ್ತಾ ಹೋಗ್ತಾರೆ ಅಂತ ಇವ್ರು ಹೇಳ್ತಾ ಇದ್ದಾರೆ. ಇದರ ಬಗ್ಗೆ ಮೋದಿಜಿಯವರೇ ವೋಟ್ ಮಾಡಿ ಮೋದಿಜಿಯವರೇ ಗೆದ್ದು ಬಂದು ಅವರೇ ಪ್ರಧಾನಮಂತ್ರಿ ಆದರೆ ಮುಂದೆ ಮತ್ತೆ ಇನ್ನೇನು ಭವಿಷ್ಯದಲ್ಲಿ ಏನೇನು ನಾವು ಕಾಣ್ಬೋದು, ಅಥವಾ ನಿಮ್ಮ ಅಭಿಪ್ರಾಯ ಏನು ಮೋದಿ ಸರ್ಕಾರದ ಬಗ್ಗೆ? ಇಲ್ಲ, ಈಗ ಇವು ಅಣ್ಣಾರು ಹೇಳ್ದಂಗೆ ಈಗ ಸರಿಸುಮಾರು 2000 ಈಗ ಈ ದೇಶದಲ್ಲಿ ನೋಡ್ತಾ ಇದ್ರೆ 2014ರಿಂದ ಹಿಡಿದು 2023 ಮುಗಿತು 24. ಈ 10 ವರ್ಷದಲ್ಲಿ ಅಭಿವೃದ್ಧಿ ಆಗಿರೋ ಲೆಕ್ಕ ನೋಡಿದೆ ಅಂತಂದ್ರೆ ಎಷ್ಟು ಏರ್ಪೋರ್ಟ್ಗಳು ಎಷ್ಟು ಇದ್ದವು, ಈಗ ಎಷ್ಟಾಗಿದ್ದವು, ಎಷ್ಟೆಷ್ಟು ರೈಲ್ವೆ ಸ್ಟೇಷನ್ಗಳು ಕೂಡ ಹೆಚ್ಚಿನ ಅಭಿವೃದ್ಧಿಗಳನ್ನು ಕಂಡಿದ್ದವು. ಈಗ ಬಸ್ ಸ್ಟ್ಯಾಂಡ್ಗಳು ಕೂಡ ಹೆಚ್ಚಿನ ಅಭಿವೃದ್ಧಿಗಳು ಕಂಡವು. ರಸ್ತೆಗಳು ನಾವು ನೋಡ್ತಿರ್ಬೋದು. ಈಗ ನಮ್ಮ ದೇಶದಲ್ಲಾಗಿದೆ. ಈಗ NH ನಾವು ಅಡ್ಡಾಡೋದು ಮಾಮೂಲಿ NH ಪೂರಲ್ಲಿ ಅಡ್ಡಾಡ್ತೀವಿ, ಅತ್ತಾಗ NH ತೀರ ಇವೆಲ್ಲ ರೋಡ್ಗಳನ್ನು ನೋಡಿದರೆ ಅತ್ಯಂತ ಸುಸಜ್ಜಿತವಾಗಿ ಈಗ ಬಸ್ನಲ್ಲಿ ಈಗ ಹೋಗ್ತಾ ಇದ್ದೇವೆ ಇಲ್ಲಪ್ಪ ಅನ್ನೋ ಥರ ರಸ್ತೆಗಳ ನಿರ್ಮಾಣ ಆಗಿದ್ದಾವೆ. ಹಾಗೆ ನೋಡಿದ್ರೆ ಎಷ್ಟೊಂದು ಆರೋಗ್ಯ ವ್ಯವಸ್ಥೆಯಲ್ಲೂ ಕೂಡ ಹೆಚ್ಚಿನ ಸೌಲಭ್ಯನ ಮಾಡಿದ್ದಾರೆ. ಹಾಗೆ ಆರೋಗ್ಯ ಕಾರ್ಡು ಕೂಡ ಕೊಟ್ಟಿದ್ದಾರೆ ನಮಗೆ, ಅದರಿಂದ ಆಯುಷ್ಮಾನ್ ಕಾರ್ಡ್ ಅಂತೇಳಿ. ಅದರಿಂದ ಕೂಡ ನಮಗೆಲ್ಲ ನಾವು ಹಾಸ್ಪಿಟ್ಲಲ್ಲಿ ಅದರಿಂದ ಎಲ್ಲ ಲಾಭ ತೊಗೊಂಡಿದ್ದೀವಿ. ಮತ್ತು ನಮ್ಗೆ ಅಗ್ಗದ ದರದಲ್ಲಿ ಔಷಧಿಗಳನ್ನು ಕೂಡ ಸಿಗ್ತಾ ಇದ್ದಾವೆ. ಹಾಗೆ ಮತ್ತು ಅವ್ರದ್ದು ನೋಡ್ತಾ ಇದ್ರು ಈಗ ಮಿಲಿಟ್ರಿ ಇದ್ದಾಗಲಿ ಅವ್ರು ಎಷ್ಟೊಂದು ಮೊದಲ ಸರಿತಾಗೆ ನಮ್ಗೆ ಗೊತ್ತಿದ್ದಂಗೆ ಅವ್ರವ್ರ ಕಾಲದಾಗಲಿ ಇವ್ರ ಕಾಲದಾಗಲಿ ಯುದ್ಧ ನಡೆದಾಗ ಸರಿತಾಗಿ ಅವ್ರಿಗೆ ಹಾಕ್ಕೊಳ್ಳಿಕ್ಕೆ ಬೂಟು ಇರಲಿಲ್ಲ ಅಂತೆ. ಮತ್ತು ಅವ್ರ ಗನ್ ಇದ್ದರೂ ಅದರಲ್ಲಿ ಬುಲೆಟ್ಗಳು ಇರ್ತಾ ಇರಲಿಲ್ಲ. ಇವತ್ತು ಆ ರೀತಿ ಇಲ್ಲ. ನಮ್ಮ ಮೋದಿಯವರು ಬಂದಂಥ ಒಳ್ಳೊಳ್ಳೆ ರಫೇಲ್ಗಳು ಬಂದಿದ್ದಾವೆ, ಬುಲೆಟ್ ಪ್ರೂಫ್ ಜಾಕೆಟ್ಗಳು ಬಂದಿದ್ದಾವೆ, ಒಳ್ಳೊಳ್ಳೆ ಶೂಗಳು ಬಂದಿದ್ದಾವೆ. ಇವತ್ತು ನಮ್ಮ ದೇಶ ನೋಡಿದ್ರೆ ಆಜುಬಾಜು ಶತ್ರು ದೇಶಗಳನ್ನು ಕೂಡ ಹೆದರ್ತಾವೆ. ಅಷ್ಟರ ಮಟ್ಟಿಗೆ ನಮ್ಮ ದೇಶ ಡೆವಲಪ್ಮೆಂಟ್ ಆಗಿದೆ. ಹಾಗೆ ಡಿಜಿಟಲ್ ಕ್ರಾಂತಿಯು ಕೂಡ ಅಷ್ಟೇ ಆಗಿದೆ. ಎಲ್ಲ ದೇಶಗಳು ಹೇಳ್ತಾ ಇದ್ವು 130 ಕೋಟಿ ಜನಸಂಖ್ಯೆ ಇದೆ, ಆದರೆ ಇವರಿಗೆ ಡಿಜಿಟಲ್ ಕ್ರಾಂತಿಯನ್ನು ಮಾಡಲಿಕ್ಕೆ ಆಗಲ್ಲ ಅಂತ ಹೇಳ್ತಾ ಇದ್ರು. ಅದನ್ನು ನರೇಂದ್ರ ಮೋದಿಯವರು ಸಾಧಿಸಿ ತೋರಿಸಿದ್ದಾರೆ, ಮಾಡಿಸಿ ತೋರ್ತಾ ಇದ್ದಾರೆ. ಈಗ ನಾವು ಬ್ಯಾಂಕಿಗೆ ಹೋಗೋಕ್ಕೂ ಅವಶ್ಯಕತೆಯೂ ಕೂಡ ಇಲ್ಲ. ನಮ್ಮ ಮೊಬೈಲೇ ನಮಗೆ ಬ್ಯಾಂಕ್ ಇದ್ದಂಗೆ. ನಾವು ಇದರಲ್ಲೇ ವ್ಯಾಪಾರ ವಹಿವಾಟುಗಳನ್ನು ಈಗ ಎಷ್ಟೋ ಮಾಡ್ಕೊಳ್ತಾ ಇದ್ದೇವೆ. ಅದರಿಂದ ನಮಗೆ ನರೇಂದ್ರ ಮೋದಿ ಸರ್ಕಾರದಿಂದ ನಮಗೆ ಹೆಚ್ಚು ಅನುಕೂಲಗಳಾಗಿದೆ. ಹಾಗೆ ಇವರು ಈಗ ಕಾಂಗ್ರೆಸ್ ಸರ್ಕಾರ ನೋಡ್ತಾ ಹೋದರೆ ಈಗ ಶಾಲಾ ಕಾಲೇಜು ಮಕ್ಕಳಿಗೆ ಬರ್ತಿರ್ತಕ್ಕಂಥ ಸ್ಕಾಲರ್ಶಿಪ್ ಕೂಡ ಬಂದಿಲ್ಲ. ಹಾಗೆ ನಮ್ಮ ಈ ಹಿಂದೆ ಮುಖ್ಯಮಂತ್ರಿ ಆದಂಥ ಯಡಿಯೂರಪ್ಪನವರು ಇದ್ದರು. ಯಡಿಯೂರಪ್ಪನವರು ಇದ್ದ ಹೊತ್ತಿನಾಗ ನರೇಂದ್ರ ಮೋದಿಯವರು ಕೊಡ್ತಿರ್ತಕ್ಕಂಥ 6,000 ಜೊತೆಗೆ ಇವರು ಕೂಡ 4,000 ರೂಪಾಯಿ ಕೊಡ್ತಾಯಿದ್ರು. ಆ 4,000 ರೂಪಾಯಿನ ಇವರು ಬಂದ ತಕ್ಷಣ ಕ್ಯಾನ್ಸಲ್ ಮಾಡಿಬಿಟ್ರು. ಅದನ್ನ ಈಗ ಅದು ರೈತರಿಗೆ ತುಂಬ ಅನ್ಯಾಯ ಮಾಡ್ದಂಗೆ ಆಯಿತು. ಹಾಗೆ ಮತ್ತು ಇಷ್ಟೆಲ್ಲ ಇವ್ರು ಇದು ಮಾಡಿ ಅವ್ರಿಗೆ ಯಾಕೆ ನಾವು ಓಟ್ ಹಾಕೋಣ?
ಫ್ರೀ ಬೇಸ್ನ ಕೊಡ್ತಾರೆ, ಇವನ್ನೆಲ್ಲ ಕೊಡೋದು ಬಿಟ್ಟಿದ್ದಾರೆ ಈಗ. ಇವು ಟಿ ಸಿ ರೇಟ್ ಆಗಿರ್ಬೋದು, ಇವೆಲ್ಲ ಸಿಕ್ಕಾಪಟ್ಟಿ ರೇಟ್ ಜಾಸ್ತಿ ಆಗಿದೆ. ಮೊನ್ನೆ ಟಿ ಸಿ ಹೊಡೆದ್ರೆ ಮೊದಲೇ ನಮ್ಗೆ ಹಳೆ ಸರ್ಕಾರ ಇದ್ದ 25,000 ಇತ್ತು. ಈಗ ಅದು ಬಂದ್ಬಿಟ್ಟು 2 ರಿಂದ 2.5 ಲಕ್ಷ. ರೈತರು ಏನು ಮಾಡಬೇಕು, ಬಡ ರೈತರೆಲ್ಲ? ಕಾಂಗ್ರೆಸ್ ಸರ್ಕಾರ ಬಂದ ಮೇಲೆ ರೈತರಿಗಾಗಲಿ ಬಡವರಿಗಾಗಲಿ ಶಾಲಾ ಮಕ್ಕಳಿಗೆ ಎಲ್ಲರಿಗೂ ತೊಂದರೆನೇ ಆಗ್ತಾ ಇದೆ. ಹಾಗಾಗಿ ನಮ್ಮ ಓಟು ಬಿಜೆಪಿನೇ. ಇಲ್ಲ ನಾವೆಲ್ಲ ಹೆಚ್ಚಿನದಾಗಿ ಇಲ್ಲೆಲ್ಲ ನಮ್ಮ ಭಾಗದಲ್ಲಿ ಎಲ್ಲ ಬಿಜೆಪಿನೇ ಇದೆ. ಆದಷ್ಟು ನಾವು ಬಿಜೆಪಿಗೆ ಮತ್ತೊಮ್ಮೆ ಈ ಭವ್ಯ ಭಾರತದ ಭವಿಷ್ಯಕ್ಕೋಸ್ಕರ ನಾವು ನರೇಂದ್ರ ಮೋದಿ ಅವರಿಗೆ ವೋಟ್ ಹಾಕ್ತೇವೆ. ಧನ್ಯವಾದ. ಕಾಂಗ್ರೆಸ್ ಸರ್ಕಾರದವರು ಬೆಲೆ ಏರಿಕೆ ಅದು ಇದು ಅಂತ ದುಡ್ಡು ಹೊಡೆದು ಇವರು ಅಷ್ಟೇ ಮಾಡ್ತಾರೆ ಇಷ್ಟು ಮಾಡ್ತಾರೆ ಮೊದಲಿಂದ ಎಲ್ಲ ಬೆಲೆ ಏರಿಕೆ ಮಾಡಿದ್ದಾರೆ ಅಂತ ಹೇಳಿ ಬಿಜೆಪಿ ಸರ್ಕಾರದ ಮೇಲೆ ಗೂದೆ ಕೂರ್ಸೋಕೆ ಟ್ರೈ ಮಾಡ್ತಾರೆ. ಇದ್ರ ಬಗ್ಗೆ ನೀವೇನು? ಏನೂ ಇಲ್ಲ. ಈಗ 55 ಲಕ್ಷ ಕೋಟಿ ಸಾಲ ಇತ್ತು ನಮ್ಮ ದೇಶಕ್ಕೆ ಅಂತ ಹೇಳ್ತಾರೆ. ಪ್ರತಿ 6 ತಿಂಗಳಿಗೊಮ್ಮೆ ಅದು 7 ಸಮಥಿಂಗ್ ಬಡ್ಡಿ ಬೀಳ್ತಾ ಹೋಗ್ತದೆ. ಅದನ್ನ ಯಾರು ಮಾಡ್ತಾ ಹೋದ್ರೆ 130 ಕೋಟಿ ಲಕ್ಷ ಆಗುತ್ತೆ, 130 ಲಕ್ಷ ಕೋಟಿ ಆಗುತ್ತೆ. ಅದನ್ನೇ ಇವರು ಸಾಲ ಅಂತ ಹೇಳ್ತಾ ಇದ್ದಾರೆ. ಅದ್ರ ಬಗ್ಗೆ ಈಗ ಇವರು ಆಯಿಲ್ ಬಾಂಡ್ ಅಂತ ಮಾಡಿದ್ರು, ಅದನ್ನೆಲ್ಲ ಮೋದಿಜಿಯವರು ಈಗ ಅದನ್ನು ಸಾಲ ತೀರಿಸ್ತಾ ಇದ್ದಾರೆ. ಮತ್ತು ಇವು ಬೇಳೆಕಾಳು ಎಣ್ಣೆ ರೇಟ್ ಅದು ಇದು ಜಾಸ್ತಿ ಮಾಡಿದವ್ರು ಯಾರು? ಕಾಂಗ್ರೆಸ್ ಸರ್ಕಾರದವ್ರು ಮಾಡಿದ್ರು. ಈಗ ನೋಡಿ, ಈಗ ಯುವ ನಿಧಿ ಅಂತ ಮಾಡಿದ್ದಾರೆ. ಯುವ ನಿಧಿ ಅಂತಂದ್ರೆ ನಿಜವಾದ ಇದು ಯಾರು ನಿರುದ್ಯೋಗಿಗಳಂದ್ರೆ ಯಾರು? ಸುಮಾರು 5 ರಿಂದ 6 ವರ್ಷಗಳವರೆಗೂ ಕೆಲಸನೂ ಸಿಗದೇ ಇರುವಂಥವ್ರು ನಿಜವಾದ ನಿರುದ್ಯೋಗಿಗಳು. ಅವ್ರನ್ನ ಬಿಟ್ಟಾರ ಈಗ ಫ್ರೆಶ್ ಆಗಿ ಕಾಲೇಜ್ ಮುಗಿಸ್ಕೊಂಡು ಹೋಗ್ತಾ ಇರೋ 5-6 ತಿಂಗಳು ಆಗಿರ್ತಕ್ಕಂಥವ್ರಿಗೆ ಇವರು ನಿರುದ್ಯೋಗಿಗಳು ಅಂತ ಘೋಷಣೆ ಮಾಡಾಕತ್ತಾರೆ. ಇವ್ರದ್ದು ಏನೂ ಇಲ್ಲ, ಕೊಡೋದು ಕಮ್ಮಿ, ಪ್ರಚಾರ ಜಾಸ್ತಿ, ಸುಮ್ಮನೆ ಬೊಬ್ಬೆ ಹೊಡೆಯೋದು ಕೇಂದ್ರ ಸರ್ಕಾರದ ಮೇಲೆ. ಹಾಗಾಗಿ ಇವರು ಅಭಿವೃದ್ಧಿ ಕೆಲಸಗಳನ್ನು ಮಾಡುವುದಿಲ್ಲ. ಈಗ 1 ಲಕ್ಷ ಮಹಿಳೆಯರಿಗೆ ಕೊಡ್ತೇವೆ ಅಂತ ಹೇಳ್ತಾರೆ, ಕಡು ಬಡವರು ಅಂತ. ಅದರ ಒಳಗಡೆ ಅವನ್ನೆಲ್ಲ ಜನಗಳನ್ನು ಮಪ್ಪು ಮಾಡಲಿಕ್ಕೆ ಮಾಡ್ತಾರೆ. ಆ ಸಿಗೋದು ಗ್ರಾಮದಲ್ಲಿ 1-2 ಜನಕ್ಕೆ ಮಾತ್ರ ಸಿಗ್ಬೇಕು ನನಗೆ ಹೇಳೋ ಪ್ರಕಾರ. ಅಂದ್ರೆ ಅಂತ್ಯೋದಯ ಕಾರ್ಡ್ ಇದ್ದವ್ರಿಗೆ ಕೊಡ್ಬೋದು ಅಂತ ನನ್ನ ಅನಿಸಿಕೆ. ಸುಮ್ಮನೆ ಅವ್ರ ಓಟಿನ ಸಲುವಾಗಿ 100 ಸುಳ್ಳುಗಳನ್ನು ಹೇಳ್ತಾರೆ, 100 ಆಶ್ವಾಸಗಳನ್ನು ಕೊಡ್ತಾರೆ. ಅವರು ಸರ್ಕಾರ ಕೇಂದ್ರದಲ್ಲಿ ಬರುವುದಿಲ್ಲ, ಆ ಕೆಲಸನ ಮಾಡಲ್ಲ. ಏನೋ ಇದ್ದರೂ ಮೋದಿಜಿಯವರ ಮುಂದಿನ ಪ್ರಧಾನಮಂತ್ರಿ ಆಗ್ತಾರೆ, ಭಾರತದ ಭವಿಷ್ಯವನ್ನು ಉಜ್ವಲ ಮಾಡ್ತಾರೆ ಅನ್ನೋದನ್ನು ನಾವು ಧನ್ಯವಾದ. ಸರ್, ಇವಾಗ ಎಲ್ಲರ ಅಭಿಪ್ರಾಯನ ಕೇಳಿದ್ರೆ ಎಲ್ಲರ ಒಲವು ಬಿಜೆಪಿ ಕಡೆನೇ ಇದೆ. ಕೊನೆಯದಾಗಿ ದೇಶದ ಜನತೆಗೆ ಯಾಕೆ ಮೋದಿಜಿ ಸರ್ಕಾರಕ್ಕೆ ವೋಟ್ ಮಾಡಬೇಕು, ಯಾಕೆ ಅವರೇ ಗೆಲ್ಲಬೇಕು ಅಂತೇಳಿ ಜನತೆಗೆ ವೋಟ್ ಮಾಡೋ ಜನತೆಗೆ ಏನು ಹೇಳಕ್ಕೆ ಇಷ್ಟಪಡ್ತೀವಿ? ವೋಟ್ ಮಾಡೋ ಜನತೆಗೆ ನಾವು ಏನು ಹೇಳ್ತಾ ಇದ್ದಪ್ಪ ಅಂತಂದ್ರೆ, ಈಗ ನಾವು ಇತ್ತೀಚೆಗಷ್ಟೇ ಇದು ನಮ್ಮ ರಾಜ್ಯದಲ್ಲಿ ಕಾಂಗ್ರೆಸ್ ಸರ್ಕಾರ ಬಂದಿಂದ ಏನೇನೆಲ್ಲ ನಡೀತು ಅಂತೇಳಿ ನಾವೆಲ್ಲ ಮಾಧ್ಯಮದಲ್ಲಿ ನೋಡಿದ್ವಿ. ಮೊನ್ನೆ ಇದ್ರ ಎಲೆಕ್ಷನ್ ಆಯಿತು, ವಿಧಾನ ಪರಿಷತ್ ಇಲೆಕ್ಷನ್ ಆದ ಒಳಗೆ ಅಲ್ಲಿ ಒಬ್ಬ ಕಾಂಗ್ರೆಸ್ ಅಭ್ಯರ್ಥಿ ಗೆದ್ದಾಗ ಕೂಡ ಏನು ಹೇಳಿದ್ರಪ್ಪ ಅಂತಂದ್ರೆ ಪಾಕಿಸ್ತಾನ್ ಜಿಂದಾಬಾದ್ ಅಂತ ಘೋಷಣೆ ಮಾಡಿದ್ರು. ಇವರು ನಮ್ಮ ದೇಶದಲ್ಲೇ ಇದ್ದುಕೊಂಡು ಮತ್ತೊಂದು ವಿರೋಧ ದೇಶಗಳನ್ನು ಜಯಘೋಷಣೆ ಮಾಡ್ತಾರಂದ್ರೆ ಇವು ಕಾಂಗ್ರೆಸ್ ಸರ್ಕಾರನ ಎಷ್ಟರ ಮಟ್ಟಿಗೆ ಅದನ್ನು ಸಮರ್ಥಿಸ್ಕೊಳ್ಳೋದು ಅನ್ನೋದು ಎಲ್ಲ ಜನಗಳನ್ನು ನೋಡಿದ್ದಾರೆ. ಹಾಗಿದ್ದರೂ ಕೂಡ ಎಲ್ಲೇ ಅವ್ರದೊಂದು ಏನೋ ಫಂಕ್ಷನ್ಗಳಾಗಲಿ ಯಾವುದೇ ಇದು ಆದರೂ ಕೂಡ ಅವರೆಲ್ಲ ಜನ ಜಾಸ್ತಿ ಇದ್ದು ಹೊತ್ತಿನಾಗ ಪಾಕಿಸ್ತಾನ ಜಿಂದಾಬಾದ್ ಘೋಷಣೆಯನ್ನು ಕೊಡ್ತಾರೆ. ಮತ್ತು ಇಂಥ ದೇಶದ್ರೋಹಿಗಳಿಗೆ ಸಪೋರ್ಟ್ ಮಾಡ್ತಕ್ಕಂಥ ಕಾಂಗ್ರೆಸ್ ಸರ್ಕಾರನ ನಾವು ಯಾವ ರೀತಿ ನಂಬಬೇಕು? ಹಿಂದೆ ಇದ್ದಂಥ ಕಾಶ್ಮೀರದೊಳಗೆ ಆರ್ಟಿಕಲ್ 370 ಅವ್ರಿಗೆ ಕೊಡಲೇಬೇಕು, ಅವ್ರಿಗೆ ಇರಲೇಬೇಕು ಅಂತೇಳಿ ಅವ್ರಿಗೆ ಇಷ್ಟು ದಿನ ಅವ್ರಿಗೆ ಪೋಷಿಸ್ಕೊತ ಬಂದಿದ್ರು. ಯಾವ ಮಟ್ಟಿಗೆ ಪೋಷಿಸಿದಂದ್ರೆ ನಮ್ಮ ಮಿಲಿಟ್ರಿ ಅವ್ರಿಗೆ ಕೂಡ ಕಲ್ಲು ತೊಗೊಂಡು ಹೊಡೆಯಲು ಒಲಿಗಿದ್ರು. ಇವತ್ತು ನಮ್ಮ ದೇಶದ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು ಹಾಗೂ ಗೃಹ ಸಚಿವರಾದಂಥ ಅಮಿತ್ ಶಾ ಅವರು ಕೂಡ ಒಂದು ದಿಟ್ಟ ನಿರ್ಧಾರವನ್ನು ಮಾಡಿ 370 ಆರ್ಟಿಕಲನ್ನು ರದ್ದು ಮಾಡಿ ಇವತ್ತಲ್ಲೇ ಎಷ್ಟು ಭವ್ಯವಾಗಿ ಆ ಕಾಶ್ಮೀರ ರಾಜ್ಯವನ್ನು ಕಟ್ಟಿದ್ದಾರೆ ಅಂತಂದರೆ ಇವತ್ತೆಲ್ಲ ಟೂರಿಸ್ಟ್ರಲ್ಲಿ ಹೋಗಿ ನೋಡಿ ಬರ್ತಾ ಇದ್ದಾರೆ. ಇವರು ದೇಶದ್ರೋಹಿ ಹೇಳಿಕೆ ಕೊಡ್ತಕ್ಕಂಥ ಅಲ್ಲಿ ಹೋಗಿ ಕಂಡುತ್ತಾ ಇದ್ರು. ಇವಾಗ ಅವರೇ ಹೋಗಿ ಅಲ್ಲಿ ಸೆಲ್ಫಿಗಳನ್ನು ತಕ್ಕೊಂಡು ಬರ್ತಾ ಇದ್ದಾರೆ. ಇಂಥ ಅತಿಯಾಗಿ ಪ್ರಚೋದನೆ ಮಾಡೋದು. ಇಲ್ಲೇ ನಮ್ಮ ಭಾಗದಲ್ಲಿ ಹುಬ್ಬಳ್ಳಿಯಲ್ಲಿ ನೇಹಾ ಹಿರೇಮಠ ಅನ್ನೋ ವಿದ್ಯಾರ್ಥಿಗಳನ್ನ ಒಬ್ಬ ಬರ್ಬರವಾಗಿ 9 ಬಾರಿ ಕೊಲೆ ಮಾಡಿದ. ಅದನ್ನೂ ಕೂಡ ಪಾಪ ಆ ಹೆಣ್ಮಗಳ ಮನೆಯವರಿಗೆ
ಅನ್ಯಾಯವಾದಾಗ ಸಂತೈಸಿರ್ಬಿಟ್ಟು ವೈಯಕ್ತಿಕವಾಗಿ ಏನೇನೋ ನಿಂದನೆ ಮಾಡ್ತಕ್ಕಂಥ ಈ ಕಾಂಗ್ರೆಸ್ ಸರ್ಕಾರ ಇವನ್ನೆಲ್ಲ ನಾವು ಕಣ್ಣು ಮುಂದೆ ನೋಡ್ತಾ ಇದ್ದೀವಿ. ಎಷ್ಟೋ ಜನಗಳಲ್ಲಿ ಅನ್ಯಾಯ ಅತ್ಯಾಚಾರಗಳು ನಡೀತಾ ಇದ್ದಾವೆ. ಇತ್ತೀಚೆಗಷ್ಟೇ ಇಲ್ಲೇ ಕೇರಳದಲ್ಲಿ ಬಂದ್ಬಿಟ್ಟು ಒಬ್ಬ RSS ಕಾರ್ಯಕರ್ತ ರೋಡಲ್ಲಿ ಹೋಗುವಾಗ ಅವನನ್ನು ಎಳೆದುಕೊಂಡು ಮಸೂರಿಗಳಿಗೆ ಹೋಗಿ ಕೆಂಡನ ಕತ್ತರಿಸುವಂಥ ಲೆವೆಲ್ಗಳು ಆಧಾರ. ಇವನ್ನೆಲ್ಲ ನಾವು ನೋಡ್ಕೊಂಡು ನಾವು ಬರೀ ದುಡ್ಡಿಗೋಸ್ಕರ 2,000 ರೂಪಾಯಿಗೋಸ್ಕರ ಇವನ್ನೆಲ್ಲ ಅತ್ಯಾಚಾರ ಅನಾಚಾರಗಳನ್ನು ನೋಡಿಕೊಂಡು ಕೂಡ ನಾವು ಸುಮ್ಮನೆ ಇದ್ದು ನಾವು ಕಾಂಗ್ರೆಸ್ಗೆ ವೋಟ್ ಹಾಕೋದ್ರಿಂದ ಆ ಮುಂದಿನ ದುಸ್ಥಿತಿ ಯಾವ ರೀತಿ ಆಗ್ಬೋದು. ಅದಕ್ಕೆ ನಾವೆಲ್ಲ ಅದನ್ನ ಅರ್ಥಕೊಂಡು ನಾವು BJPಗೆ ವೋಟ್ ಹಾಕಬೇಕು. BJPಗೆ ಅತಿ ಹೆಚ್ಚು ನಾವು 400 ಸ್ಥಾನಗಳಿಂದ ಅತಿ ಹೆಚ್ಚು ಸ್ಥಾನವನ್ನು ತಗೊಂಡು ಭವ್ಯ ಭಾರತವನ್ನು ಸಮೃದ್ಧಿಯಾಗಿ ಕಟ್ಟಬೇಕು ಎಲ್ಲ ಭಾರತೀಯರಿಗೆ ನಾನು ಹೇಳಲಿಕ್ಕೆ ಇಷ್ಟಪಡ್ತೀನಿ. ವೀಕ್ಷಕರೇ, ಅಮೆರಿಕದ ಲೋಕಸಭಾ ಕ್ಷೇತ್ರದಲ್ಲಿ ಇರುವಂತಹ ಕಾಡಶೆಟ್ಟಿಹಳ್ಳಿ ಗ್ರಾಮದ ಯುವಕರು ಮತ್ತು ಹಿರಿಯರ ಅಭಿಪ್ರಾಯ ಈ ಥರ ಇದೆ. ಇದರಲ್ಲಿ ಏನೇ ಇದ್ರೂ ನಮ್ಮ ಓಟು BJPಗೆ, ನಮ್ಮ ಬೆಂಬಲ ಕೂಡ ಮೋದಿ ಸರ್ಕಾರಕ್ಕೆ ಅಂತ ಹೇಳ್ತಾ ಇದ್ದಾರೆ. ಕಾದು ನೋಡೋಣ. ಮುಂದಿನ ತಿಂಗಳು 7ನೇ ತಾರೀಕಿಗೆ ಚುನಾವಣೆ ಇದೆ. ಚುನಾವಣೆ ಆದಮೇಲೆ ಮತ್ತೆ మన కళ్ళ ఎదుటే సంకల్ప దీక్షతో అంతా సన్నద్ధమే పర్జన్య గర్జనై గగనమనే విజయీ భవ విజయీ భవ.